ನಮಸ್ಕಾರ ರೀ ಕರ್ನಾಟಕದ ಮಂದಿ ಎಲ್ಲರೂ ಚಲೋ ಇದ್ದೀರಿ. ನಾವು ಭಾಳ ಚಲೋ ಇದ್ದೀವಿ. ಏನಪ್ಪ ಹೋದ ವರ್ಷ ಹೋಗಿದ್ದು ಗಣೇಶನ ಹಬ್ಬ, ಈಗ ವರ್ಷಕ್ಕೆ ಗಣೇಶನ ಹಬ್ಬ ಬರ್ತದ. ಆದರೆ ಇವನು ಯಾರು ಹುಚ್ಚು ನನ್ನ ಮಗ ಇವಾಗ ವೀಡಿಯೋ ಅಪ್ಲೋಡ್ ಮಾಡಿದಾನ ಅಂತ ನೀವು ತಿಳ್ಕೊಬೋದು ಅಲ್ಲೇನ್ರಿ? ಕರೆ ಅಲ್ಲೇ. ಆದರೂ ನಾನು ಒಂದು ಸ್ವಲ್ಪ ಹುಚ್ಚಾದೀನಿ ರೀ. ಯಾಕಂದ್ರೆ ಜೂನ್ಗೆ ಓಪನ್ ಆಗ ಸ್ಕೂಲ್ಗೆ ನವಂಬರ್ ಡಿಸೆಂಬರಿಂದನೇ ಶಾಲಾ ಕಾಲೇಜುಗಳಿಗೆ ನಮ್ಮ ಸ್ಕೂಲ್ನಾಗ ಅಡ್ಮಿಷನ್ ಓಪನ್ ಆಗದೆ ನಮ್ಮದ್ರಲ್ಲಿ ಈ ಥರ ಫೆಸಿಲಿಟೀಸ್ ಇದೆ ಅಂತ ಹೇಳ್ಬಿಟ್ಟು ಗೋಡೆಗಳ ಮೇಲೆ ಬಸ್ಸುಗಳ ಮೇಲೆ ಚೀಟಿ ಅಂಟಿಸಿರ್ತಾರೆ. ಅಷ್ಟೇ ಯಾಕ್ರಿ, ನಮ್ಮ ರಾಜಕಾರಣಿಗಳು ಅಷ್ಟೇ ಇನ್ನೆರಡು ವರ್ಷಕ್ಕೆ ಎಲೆಕ್ಷನ್ ಬರ್ತದ ಅಂದರೆ ಈಗಲಿಂದಲೇ ಕಸರತ್ತು ಸ್ಟಾರ್ಟ್ ಮಾಡ್ತಾರ್ರಿ. ಹಳ್ಳಿಗೆ ಹೋಗ್ತಾರ್ರಿ, ಗ್ರಾಮ ವಾಸ್ತವ್ಯ ಮಾಡ್ತಾರ್ರಿ, ರೈತರಿಗೆ ಹದ ಇದೆ ಅಂತ ಕೇಳ್ತಾ ಇರ್ತಾರ್ರಿ. ಆದರೆ ಯಾವುದೂ ಮಾಡೋಕ್ಕಿಲ್ಲ ರೀ. ಒಟ್ನಾಗ ಎಲೆಕ್ಷನ್ ನಿಲ್ಬೇಕಾ ನಾನು ಗೆಲ್ಲಬೇಕಾ ಇಷ್ಟೇ ರೀ ಅವ್ರ ಗುರಿಯಾಗಿರುತ್ತೆ. ಹಾಗೆಯೇ ನಮ್ಮ ಹಳ್ಳಿಗಳಲ್ಲೇ ಗಣೇಶ ಉತ್ಸವ ಆಗಲಿ ಎಲ್ಲಮ್ಮನ ಜಾತ್ರೆ ಆಗಲಿ ಯಾವ ರೀತಿ ಅದ್ದೂರಿಯಾಗಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಾಗಬೇಕಲ್ರಿ. ನಾವು ಹೋದ ಸರಿ ಹೇಗೆ ಗಣೇಶನ ಹಬ್ಬ ಮಾಡಿದ್ವಿ, ಈ ವರ್ಷ ಹೇಗೆ ಮಾಡಕತ್ತೀವಿ ಅನ್ನೋದ್ರ ಬಗ್ಗೆ ನಮಗೂ ಸ್ವಲ್ಪ ಐಡಿಯಾ ಬೇಕಲ್ರಿ. ಅದಕ್ಕೋಸ್ಕರ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಹೋದ ವರ್ಷ ನಡೆದಂಥ ಗಣೇಶನ ಜಾತ್ರೆಯ ವಿಡಿಯೋ ಇವಾಗ ಹಾಕಿದ್ದೀನಿ ರೀ. ನೀವು ಈ ಗಣೇಶದ ವಿಡಿಯೋ ನೋಡ್ಕೊಂಡು ಮಜಾ ಮಾಡ್ರಲ್ಲ. ಹೇಗಿತ್ತಪ್ಪ ಜಲಕ್ಕೆ? ಹೀಗೆ ನೋಡ್ರಿ ನಮ್ಮ ಹಳ್ಳಿ ಕಡೆಗೆ ಜಾತ್ರಾ ಮಹೋತ್ಸವ ಮಾಡೋದು. ಅದ್ರಾಗೂ ಗಣೇಶನ ಹಬ್ಬ ಅಂದ್ರೆ ಭಾಳ ಚಲೋ ಮಾಡ್ತೀವಿ ನಾವು. ನಮ್ಮ ಊರ್ನಾಗ ನಮ್ಮ ಹೈಕ್ಳೆಲ್ಲ ಸೇರ್ಕೊಂಡ್ವಿ ಅಂದರೆ ಅದ್ರ ಮಜನೇ ಬೇರೆ ಆತ್ರಿ. ಆದರೂ ಈ ಡೋಲ್ಸ್ ಎಲ್ಲ ಹೊಡಿತಾರಲ್ರಿ, ಅವ್ರು ಭಾಳ ಚಲೋ ಹೊಡಿತಿದ್ರಿ. ನನಗಂತೂ ಮನಮೋಹಕವಾಗಿತ್ತು. ಅಬ್ಬಾ ನೋಡ್ರಿ ಎಂತ ಬಾರಿಸ್ತಾರೆ ಇವ್ರು ಹುಡುಗರೆಲ್ಲ. ಚಲೋ ಅದಲ್ಲೇನ್ರಿ? ಇಲ್ಲಿ ನೋಡ್ರಿ ನಮ್ಮ ಹೈಕ್ಳು ಕೂಕಣವ, ಏನು ಗೊತ್ತಿಲ್ವೇನೋ ಅಮಾಯಕರಂಗೆ ಕೂತ್ಕೊಂಡವ್ರೆ. ಹಾಯ್ ಹಲೋ, ಆರಾಮಿದ್ರಿ? ಓ ಆರಾಮಪ್ಪ, ಓ ಆರಾಮ. ಇವನೇನಪ್ಪ, ಹೋಗ್ಲೇ ನಿದ್ದೆ ಮಾಡುವಾಗ ಏನು ಹಾಕ್ಳಿಸಕತ್ತಿ? ಅಯ್ಯೋ ಬಡೇತದೆ. ಇನ್ನೇನು ರೀ ಸಮಾಚಾರ? ಆದರೆ ಹಳ್ಳಿಗಳಲ್ಲಿ ನಡೆಯುವಂಥ ಜಾತ್ರಾ ಮಹೋತ್ಸವ ಅಂದ್ರೆ ಭಾಳ ಚಲೋ ಇರುತ್ತೆ ನೋಡ್ರಿ. ಸಿಟಿ ಮಂದಿನೂ ಮಾಡ್ತಾರ್ರಿ, ಇಲ್ಲ ಅಂತೆಲ್ಲ, ರೊಕ್ಕ ಖರ್ಚು ಮಾಡ್ತಾರೆ. ಆದ್ರೂ ಹಳ್ಳಿನಂತ ಬಂದಂಥ ಹಬ್ಬ ಸಡಗರ ಸಂಭ್ರಮ ಸಿಟಿ ಕಡೆಗೆ ಬರೋಕ್ಕಿಲ್ಲ ಬಿಡ್ರಿ. ಅದು ನೋಡಕ್ಕೆ ಕಣ್ಣು ಸಾಲದ, ಅದ್ರ ವಿಜೃಂಭಣೆಯ ಬೇರೆ ಇರುತ್ತೆ. ಹಂಗೆಯ ನೋಡಿ ಇಲ್ಲಿ ಹೋಗ್ತಿದ್ರೆ ಇದ್ರದ್ದು ಒಂದು ಜಲಕ್ಕೆ ಹೀಗೆ ಬಿಡ್ತಾರೆ, ಅದು ತುಂಬ ಚೆನ್ನಾಗಿದೆ ನೋಡ್ರಿ.
ಆದರೂ ನಿಮಗೆ ಒಂದು ವಿಷಯ ಹೇಳಲೇಬೇಕ್ರಿ ನಾನೇನು ಉತ್ತರ ಕರ್ನಾಟಕದ ಮಂದಿ ಅಲ್ಲಪ್ಪ. ನಾನು ಇದೇ ಬೆಂಗಳೂರು ಸಮೀಪದಾಗಿರೋನು. ನಮ್ಮ ಊರು ಗೌರಿಬಿದನೂರು, ಅದ್ರ ಪಕ್ಕ ಒಂದು ಹಳ್ಳಿ ಹೊಸಕೋಟೆ ಅಂತ ಗ್ರಾಮ ರೀ. ಆದರೂ ಉತ್ತರ ಕರ್ನಾಟಕದ ಭಾಷೆಗೆ ಮಾಡಿದ್ರೆ ಹೆಂಗೆ ಬರುತ್ತೆ, ವಾಯ್ಸ್ ಓವರ್ ಕೊಟ್ಟರೆ ಹೆಂಗೆ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಲುವಾಗಿ ಕೊಡ್ತಾಯಿದ್ದೀನಿ ರೀ ಈ ವಾಯ್ಸ್. ನಿಮ್ಗೆ ಏನಾದರೂ ಉತ್ತರ ಕರ್ನಾಟಕದ ಮಂದಿಗೆ ಈ ವಾಯ್ಸ್ ಸ್ವಲ್ಪ ಆದರೂ ಮ್ಯಾಚ್ ಆಗುತ್ತಾ ಇಲ್ವಾ ನನಗೆ ತಿಳಿಯಕ್ಕಲ್ತ್ರಿ. ಆದರೂ ನನಗೆ ಸ್ವಲ್ಪ ಪರವಾಗಿಲ್ಲ ರೀ, ನಿಮ್ಮ ಭಾಷೆ ಅಲ್ಪ ಸ್ವಲ್ಪ ನಾನು ಟ್ರೈ ಮಾಡಿದ್ದೀನಿ ಅಂತ ತಿಳಿಯಕತ್ತೀನಿ ರೀ. ಯಾರಿಗೇನು ಬೇಸರ ಇಲ್ಲ ಅನ್ಕೊಂತೀನಿ ರೀ. ತುಂಬ ಥ್ಯಾಂಕ್ಸ್ ರೀ. ಈ ಥರ ಒಂದು ನಿಮ್ಮ ಭಾಷೆಗೆ ಉತ್ತರ ಕರ್ನಾಟಕದ ಭಾಷೆಯಲ್ಲೇ ನನಗೆ ವೀಡಿಯೋ ಮಾಡೋದಕ್ಕೆ, ಒಂದು ವಾಯ್ಸ್ ಓವರ್ ಕೊಡೋದಕ್ಕೆ ನನಗೆ ಸ್ವಲ್ಪ ಹೆಮ್ಮೆ ಅನಿಸ್ತದ. ಸೊ ಹಾಗಾಗಿ ಈ ವಿಡಿಯೋ ನಿಮ್ಮ ನೋಡಿದ್ದಕ್ಕಾಗಲಿ, ನಮ್ಮ ಗಣೇಶನ ಕೃಪಾ ನಿಮ್ಮ ಮೇಲೆ ಇರಲಿ. ಬರನ್ರಿ, ಶರಣ್ರಿ.